ನಾಗವೇಣಿ ಕಿಚನ್ಗೆ ಸ್ವಾಗತ ಎಲ್ಲರಿಗೆ. ಈಗೇನಪ್ಪ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲೇ ಸ್ವಲ್ಪ ವೆರೈಟಿ. ಈಗ ಎಣ್ಣೆ ಕಾಯಕ್ಕಿಟ್ಟಿನಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಇವೆಲ್ಲವನ್ನು ಹಾಕಿದ್ದೀನಿ. ಒಗ್ಗರಣೆಗೆ ಎಲ್ಲ ಹಾಕಿದ್ದೀನಿ. ಅವೆಲ್ಲ ರೋಸ್ಟ್ ಆದಮೇಲೆ ಹಿಂಗೆ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಇದಿಷ್ಟು ಹಾಕುವುದು. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಹಾಕೋದು. ಹಾಗೆ ಇಷ್ಟು ಕರಿಬೇವು ಚೆನ್ನಾಗಿ ಕುದಿಬೇಕದು, ಚೆನ್ನಾಗಿ ಕುದಿಬೇಕು. ಅಷ್ಟರೊಳಗೆ ಈ ಉಪ್ಪಿಟ್ಟು ರವೆ ಇದು ಇವು ಬರ್ತಾವಲ್ಲ ಸೇಮೆ ಎರಡು ಅರ್ಧ ಸೇರಿಸಿ, ಅರ್ಧ ಉಪ್ಪಿಟ್ಟು ರವೆ ಅರ್ಧ ಸೇಮೆ ಸೇರಿಸಿ ಎಲ್ಲ ಈ ಗ್ಲಾಸಿನ ತುಂಬ ತೊಗೊಂಡಿದ್ದೀನಿ. ಒಂದಕ್ಕೆ ನಮಗೆ ಸ್ಮೂತ್ ಬೇಕಂದ್ರೆ 2.5 ನೀರು, ಇಲ್ಲಾಂದರೆ ಉದುರ್ಬೇಕಂದ್ರೆ 2 ನೀರು, 1 ನೀರು ಹಾಕೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋದು, ಉಪ್ಪು ಹಾಕೋದು. ಬೇಕಂದರೆ ಟೇಸ್ಟ್ ಇರಬೇಕು ಅಂದರೆ, ಯಾಕಂದರೆ ಕ್ಯಾರೆಟ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರನೇ ಟೇಸ್ಟ್ ಇರ್ಬೇಕಂದ್ರೆ ಸ್ವಲ್ಪ MTR ಸಾಂಬಾರು ಪುಡಿ ಹಾಕಿ ಕುದಿಸಿ ಇಳಿಸಿ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇರೋದೆ. ಬಿಸಿದು ತುಪ್ಪ ಹಾಕ್ಕೊಂಡು ಮೇಲೆ ತುಪ್ಪ, ಬಿಸಿ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋದೇ ಕೆಲಸ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪ್ಪಿಟ್ಟು ರೆಡಿ ಆದರೆ ಒಟ್ಟಿಗೆ ಎಂಕರೇಜ್ ಮಾಡಿ, ಏನನ್ನೋದು ತಿಳಿಸಿ. ಉಪ್ಪಿಟ್ಟು ಆದಮೇಲೆ ತೋರಿಸ್ತೀನಿ, ಆಯಿತಾ? ಏನೇನು ಕೆಲಸ ಇದ್ದರೆ ಮಾಡ್ಕೊಳ್ಳಿ, ನನಗೇನು ಕೆಲಸ ಇಲ್ಲ, ರವೆ ಹುರ್ಕೊತೀನಿ. ಬಾಯ್. ಬನ್ನಿ, ಉಪ್ಪಿಟ್ಟು ರೆಡಿ. ಈಗ GRB ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ಕರ್ಗುತ್ತದೆ. ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋದು ಹೆಂಗಿದೆ ನೋಡಿ. ಉಪ್ಪಿನಕಾಯಿ, ಬಿಸಿ ಉಪ್ಪಿನಕಾಯಿ ಹೆಂಗಿದೆ ನೋಡಿ, ಟೇಸ್ಟ್ ನೋಡಿ ಹೇಳ್ತೀನಿ. ಸುಡ್ತದೆ. ಸೂಪರಾಗಿದೆ. ನೀವು ತಿನ್ನಿ, ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾತ್ರಿ ಊಟ ಅಂಟಿದ್ದು ಉಪ್ಪಿಟ್ಟು ಬಿಸಿ ಬಿಸಿದು ಮಾಡ್ಕೊಂಡಿನಿ. ಇದನ್ನ ತಿಂದು